ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಹಾಕಿ ಪಂದ್ಯಾವಳಿ ಆರಂಭ ಆಗಿದೆ. ತುಂತುರು ಮಳೆ ನಡುವೆಯೂ ಕೂಡ ಸ್ಟೂಡೆಂಟ್ಸ್ ಹುಮ್ಮಸ್ಸಿನಿಂದ ಪಂದ್ಯವನ್ನ ಆಡಿದರು. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಹಾಕಿ ಪಂದ್ಯಾವಳಿ ಕೊಡಗಿನ ಪೊನ್ನಂಪೇಟೆಯಲ್ಲಿ ಆರಂಭವಾಗಿದೆ. ಹಳ್ಳಿಗಟ್ಟುವಿನಲ್ಲಿರುವ ಸಿಐಟಿ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಹಾಕಿಪಟು ಏಕಲವ್ಯ ಪ್ರಶಸ್ತಿ ವಿಜೇತ ಪಿ ತಿಮ್ಮಣ್ಣ ಪಂದ್ಯಾವಳಿಗೆ ಚಾಲನೆ ನೀಡಿದರು. ದಕ್ಷಿಣ ಕನ್ನಡ, we don't hear any cheers. ಎರಡು ದಿನಗಳ ಕಾಲ ಪಂದ್ಯಾವಳಿ ಆಯೋಜನೆಯಾಗಿದ್ದು ರಾಜ್ಯದ 36 ತಂಡಗಳು ಪಾಲ್ಗೊಂಡಿವೆ. ಸಿಐಟಿ ಕಾಲೇಜು ಹಾಗೂ ಪದವಿ ಪೂರ್ವ ಕಾಲೇಜಿನ ಒಟ್ಟು 3 ಮೈದಾನದಲ್ಲಿ ಪಂದ್ಯಾವಳಿ ನಡೆಸಲಾಗುತ್ತಿದೆ. ಈ ವರ್ಷ ಸ್ಟೇಟ್ ಲೆವೆಲ್ ಹಾಕಿ ಪಂದ್ಯಾಟ PU ದರ್ಜೆಯವರಿಗೆ ಏರ್ಪಾಡು ಮಾಡಬೇಕು ಅಂತ ಕೇಳಿಕೊಂಡಾಗ ನಾವು CIPUCನವರು ಮುಂದೆ ಬಂದು ಅದನ್ನು ಏರ್ಪಾಡು ಮಾಡಲಿಕ್ಕೆ ಮುಂದೆ ನಿಂತಿದ್ದೇವೆ. ಇನ್ನು ಈ ಟೂರ್ನಮೆಂಟ್ನಲ್ಲಿ ಕ್ವಾರ್ಟರ್ ಫೈನಲ್ಗೆ 15 ನಿಮಿಷ, ಸೆಮಿಫೈನಲ್ಗೆ 20 ನಿಮಿಷ ಹಾಗೂ ಫೈನಲ್ಗೆ 25 ನಿಮಿಷಗಳ ಕಾಲಾವಕಾಶ ನೀಡಲಾಗಿದೆ. ಆದರೆ ಬೆಳಿಗ್ಗೆಯಿಂದ ತುಂತುರು ಮಳೆಯಿಂದಾಗಿ ಪಂದ್ಯಾವಳಿಗೆ ಅಡಚಣೆಯಾಗಿದ್ದು ಇದ್ಯಾವುದನ್ನು ಲೆಕ್ಕಿಸದೆ ವಿದ್ಯಾರ್ಥಿಗಳು ಪಂದ್ಯವನ್ನಾಡಿದ್ರು. ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ವಿವಿಧ ಜಿಲ್ಲೆಗಳಿಂದ ಒಟ್ಟು 36 ತಂಡಗಳು, ಅಂದರೆ 17 ಬಾಲಕಿಯರ ತಂಡ, 19 ಬಾಲಕರ ತಂಡ, ಒಟ್ಟು 36 ತಂಡಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾವೆ. ಕೊಡಗಿನ ಪೊನ್ನಂಪೇಟೆಯಲ್ಲಿ ಹಾಕಿ ಕಲರವ ಕ್ರೀಡಾಭಿಮಾನಿಗಳಿಗೆ ರಸದೌತಣ ನೀಡಲಿದೆ. ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಹಾಕಿ ಪಂದ್ಯಾವಳಿ ಆರಂಭ ಆಗಿದೆ. ತುಂತುರು ಮಳೆ ನಡುವೆಯೂ ಕೂಡ ಸ್ಟೂಡೆಂಟ್ಸ್ ಹುಮ್ಮಸ್ಸಿನಿಂದ ಪಂದ್ಯವನ್ನ ಆಡಿದರು. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಹಾಕಿ ಪಂದ್ಯಾವಳಿ ಕೊಡಗಿನ ಪೊನ್ನಂಪೇಟೆಯಲ್ಲಿ ಆರಂಭವಾಗಿದೆ. ಹಳ್ಳಿಗಟ್ಟುವಿನಲ್ಲಿರುವ ಸಿಐಟಿ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಹಾಕಿಪಟು ಏಕಲವ್ಯ ಪ್ರಶಸ್ತಿ ವಿಜೇತ ಪಿ ತಿಮ್ಮಣ್ಣ ಪಂದ್ಯಾವಳಿಗೆ ಚಾಲನೆ ನೀಡಿದರು. ದಕ್ಷಿಣ ಕನ್ನಡ, we don't hear any cheers. ಎರಡು ದಿನಗಳ ಕಾಲ ಪಂದ್ಯಾವಳಿ ಆಯೋಜನೆಯಾಗಿದ್ದು ರಾಜ್ಯದ 36 ತಂಡಗಳು ಪಾಲ್ಗೊಂಡಿವೆ. ಸಿಐಟಿ ಕಾಲೇಜು ಹಾಗೂ ಪದವಿ ಪೂರ್ವ ಕಾಲೇಜಿನ ಒಟ್ಟು 3 ಮೈದಾನದಲ್ಲಿ ಪಂದ್ಯಾವಳಿ ನಡೆಸಲಾಗುತ್ತಿದೆ. ಈ ವರ್ಷ ಸ್ಟೇಟ್ ಲೆವೆಲ್ ಹಾಕಿ ಪಂದ್ಯಾಟ PU ದರ್ಜೆಯವರಿಗೆ ಏರ್ಪಾಡು ಮಾಡಬೇಕು ಅಂತ ಕೇಳಿಕೊಂಡಾಗ ನಾವು CIPUCನವರು ಮುಂದೆ ಬಂದು ಅದನ್ನು ಏರ್ಪಾಡು ಮಾಡಲಿಕ್ಕೆ ಮುಂದೆ ನಿಂತಿದ್ದೇವೆ. ಇನ್ನು ಈ ಟೂರ್ನಮೆಂಟ್ನಲ್ಲಿ ಕ್ವಾರ್ಟರ್ ಫೈನಲ್ಗೆ 15 ನಿಮಿಷ, ಸೆಮಿಫೈನಲ್ಗೆ 20 ನಿಮಿಷ ಹಾಗೂ ಫೈನಲ್ಗೆ 25 ನಿಮಿಷಗಳ ಕಾಲಾವಕಾಶ ನೀಡಲಾಗಿದೆ. ಆದರೆ ಬೆಳಿಗ್ಗೆಯಿಂದ ತುಂತುರು ಮಳೆಯಿಂದಾಗಿ ಪಂದ್ಯಾವಳಿಗೆ ಅಡಚಣೆಯಾಗಿದ್ದು ಇದ್ಯಾವುದನ್ನು ಲೆಕ್ಕಿಸದೆ ವಿದ್ಯಾರ್ಥಿಗಳು ಪಂದ್ಯವನ್ನಾಡಿದ್ರು. ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ವಿವಿಧ ಜಿಲ್ಲೆಗಳಿಂದ ಒಟ್ಟು 36 ತಂಡಗಳು, ಅಂದರೆ 17 ಬಾಲಕಿಯರ ತಂಡ, 19 ಬಾಲಕರ ತಂಡ, ಒಟ್ಟು 36 ತಂಡಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾವೆ. ಕೊಡಗಿನ ಪೊನ್ನಂಪೇಟೆಯಲ್ಲಿ ಹಾಕಿ ಕಲರವ ಕ್ರೀಡಾಭಿಮಾನಿಗಳಿಗೆ ರಸದೌತಣ ನೀಡಲಿದೆ. ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಹಾಕಿ ಪಂದ್ಯಾವಳಿ ಆರಂಭ ಆಗಿದೆ. ತುಂತುರು ಮಳೆ ನಡುವೆಯೂ ಕೂಡ ಸ್ಟೂಡೆಂಟ್ಸ್ ಹುಮ್ಮಸ್ಸಿನಿಂದ ಪಂದ್ಯವನ್ನ ಆಡಿದರು. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಹಾಕಿ ಪಂದ್ಯಾವಳಿ ಕೊಡಗಿನ ಪೊನ್ನಂಪೇಟೆಯಲ್ಲಿ ಆರಂಭವಾಗಿದೆ. ಹಳ್ಳಿಗಟ್ಟುವಿನಲ್ಲಿರುವ ಸಿಐಟಿ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಹಾಕಿಪಟು ಏಕಲವ್ಯ ಪ್ರಶಸ್ತಿ ವಿಜೇತ ಪಿ ತಿಮ್ಮಣ್ಣ ಪಂದ್ಯಾವಳಿಗೆ ಚಾಲನೆ ನೀಡಿದರು. ದಕ್ಷಿಣ ಕನ್ನಡ, we don't hear any cheers. ಎರಡು ದಿನಗಳ ಕಾಲ ಪಂದ್ಯಾವಳಿ ಆಯೋಜನೆಯಾಗಿದ್ದು ರಾಜ್ಯದ 36 ತಂಡಗಳು ಪಾಲ್ಗೊಂಡಿವೆ. ಸಿಐಟಿ ಕಾಲೇಜು ಹಾಗೂ ಪದವಿ ಪೂರ್ವ ಕಾಲೇಜಿನ ಒಟ್ಟು 3 ಮೈದಾನದಲ್ಲಿ ಪಂದ್ಯಾವಳಿ ನಡೆಸಲಾಗುತ್ತಿದೆ. ಈ ವರ್ಷ ಸ್ಟೇಟ್ ಲೆವೆಲ್ ಹಾಕಿ ಪಂದ್ಯಾಟ PU ದರ್ಜೆಯವರಿಗೆ
ಏರ್ಪಾಡು ಮಾಡಬೇಕು ಅಂತ ಕೇಳಿಕೊಂಡಾಗ ನಾವು CIPUCನವರು ಮುಂದೆ ಬಂದು ಅದನ್ನು ಏರ್ಪಾಡು ಮಾಡಲಿಕ್ಕೆ ಮುಂದೆ ನಿಂತಿದ್ದೇವೆ. ಇನ್ನು ಈ ಟೂರ್ನಮೆಂಟ್ನಲ್ಲಿ ಕ್ವಾರ್ಟರ್ ಫೈನಲ್ಗೆ 15 ನಿಮಿಷ, ಸೆಮಿಫೈನಲ್ಗೆ 20 ನಿಮಿಷ ಹಾಗೂ ಫೈನಲ್ಗೆ 25 ನಿಮಿಷಗಳ ಕಾಲಾವಕಾಶ ನೀಡಲಾಗಿದೆ. ಆದರೆ ಬೆಳಿಗ್ಗೆಯಿಂದ ತುಂತುರು ಮಳೆಯಿಂದಾಗಿ ಪಂದ್ಯಾವಳಿಗೆ ಅಡಚಣೆಯಾಗಿದ್ರು ಇದ್ಯಾವುದನ್ನು ಲೆಕ್ಕಿಸದೆ ವಿದ್ಯಾರ್ಥಿಗಳು ಪಂದ್ಯವನ್ನಾಡಿದ್ರು. ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ವಿವಿಧ ಜಿಲ್ಲೆಗಳಿಂದ ಒಟ್ಟು 36 ತಂಡಗಳು ಅಂದರೆ 17 ಬಾಲಕಿಯರ ತಂಡ, 19 ಬಾಲಕರ ತಂಡ, ಒಟ್ಟು 36 ತಂಡಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾವೆ. ಕೊಡಗಿನ ಪೊನ್ನಂಪೇಟೆಯಲ್ಲಿ ಹಾಕಿ ಕಲರವ ಕ್ರೀಡಾಭಿಮಾನಿಗಳಿಗೆ ರಸದೌತಣ ನೀಡಲಿದೆ. ದಿವಾಕರ್ ಜೊತೆ ಅಣುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಹಾಕಿ ಪಂದ್ಯಾವಳಿ ಆರಂಭ ಆಗಿದೆ. ತುಂತುರು ಮಳೆ ನಡುವೆಯೂ ಕೂಡ ಸ್ಟೂಡೆಂಟ್ಸ್ ಹುಮ್ಮಸ್ಸಿನಿಂದ ಪಂದ್ಯವನ್ನ ಆಡಿದರು. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಹಾಕಿ ಪಂದ್ಯಾವಳಿ ಕೊಡಗಿನ ಪೊನ್ನಂಪೇಟೆಯಲ್ಲಿ ಆರಂಭವಾಗಿದೆ. ಹಳ್ಳಿಗಟ್ಟುವಿನಲ್ಲಿರುವ CIT ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಹಾಕಿಪಟು ಏಕಲವ್ಯ ಪ್ರಶಸ್ತಿ ವಿಜೇತ P. ತಿಮ್ಮಣ್ಣ ಪಂದ್ಯಾವಳಿಗೆ ಚಾಲನೆ ನೀಡಿದರು. Dakshin Kannada, we don't hear any cheers. I think we 2 ದಿನಗಳ ಕಾಲ ಪಂದ್ಯಾವಳಿ ಆಯೋಜನೆಯಾಗಿದ್ದು ರಾಜ್ಯದ 36 ತಂಡಗಳು ಪಾಲ್ಗೊಂಡಿವೆ. CIT ಕಾಲೇಜು ಹಾಗೂ ಪದವಿ ಪೂರ್ವ ಕಾಲೇಜಿನ ಒಟ್ಟು 3 ಮೈದಾನದಲ್ಲಿ ಪಂದ್ಯಾವಳಿ ನಡೆಸಲಾಗುತ್ತಿದೆ. ಈ ವರ್ಷ ಸ್ಟೇಟ್ ಲೆವೆಲ್ ಹಾಕಿ ಪಂದ್ಯಾಟ PU ದರ್ಜೆಯವರಿಗೆ ಏರ್ಪಾಡು ಮಾಡಬೇಕು ಅಂತ ಕೇಳಿಕೊಂಡಾಗ ನಾವು CIPUCನವರು ಮುಂದೆ ಬಂದು ಅದನ್ನು ಏರ್ಪಾಡು ಮಾಡಲಿಕ್ಕೆ ಮುಂದೆ ನಿಂತಿದ್ದೇವೆ. ಇನ್ನು ಈ ಟೂರ್ನಮೆಂಟ್ನಲ್ಲಿ ಕ್ವಾರ್ಟರ್ ಫೈನಲ್ಗೆ 15 ನಿಮಿಷ, ಸೆಮಿಫೈನಲ್ಗೆ 20 ನಿಮಿಷ ಹಾಗೂ ಫೈನಲ್ಗೆ 25 ನಿಮಿಷಗಳ ಕಾಲಾವಕಾಶ ನೀಡಲಾಗಿದೆ. ಆದರೆ ಬೆಳಿಗ್ಗೆಯಿಂದ ತುಂತುರು ಮಳೆಯಿಂದಾಗಿ ಪಂದ್ಯಾವಳಿಗೆ ಅಡಚಣೆಯಾಗಿದ್ರು ಇದ್ಯಾವುದನ್ನು ಲೆಕ್ಕಿಸದೆ ವಿದ್ಯಾರ್ಥಿಗಳು ಪಂದ್ಯವನ್ನಾಡಿದ್ರು. ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ವಿವಿಧ ಜಿಲ್ಲೆಗಳಿಂದ ಒಟ್ಟು 36 ತಂಡಗಳು ಅಂದರೆ 17 ಬಾಲಕಿಯರ ತಂಡ, 19 ಬಾಲಕರ ತಂಡ, ಒಟ್ಟು 36 ತಂಡಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾವೆ. ಕೊಡಗಿನ ಪೊನ್ನಂಪೇಟೆಯಲ್ಲಿ ಹಾಕಿ ಕಲರವ ಕ್ರೀಡಾಭಿಮಾನಿಗಳಿಗೆ ರಸದೌತಣ ನೀಡಲಿದೆ. ದಿವಾಕರ್ ಜೊತೆ ಅಣುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಹಾಕಿ ಪಂದ್ಯಾವಳಿ ಆರಂಭ ಆಗಿದೆ. ತುಂತುರು ಮಳೆ ನಡುವೆಯೂ ಕೂಡ ಸ್ಟೂಡೆಂಟ್ಸ್ ಹುಮ್ಮಸ್ಸಿನಿಂದ ಪಂದ್ಯವನ್ನ ಆಡಿದರು. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಹಾಕಿ ಪಂದ್ಯಾವಳಿ ಕೊಡಗಿನ ಪೊನ್ನಂಪೇಟೆಯಲ್ಲಿ ಆರಂಭವಾಗಿದೆ. ಹಳ್ಳಿಗಟ್ಟುವಿನಲ್ಲಿರುವ CIT ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಹಾಕಿಪಟು ಏಕಲವ್ಯ ಪ್ರಶಸ್ತಿ ವಿಜೇತ P. ತಿಮ್ಮಣ್ಣ ಪಂದ್ಯಾವಳಿಗೆ ಚಾಲನೆ ನೀಡಿದರು. Dakshin Kannada, we don't hear any cheers. I think we 2 ದಿನಗಳ ಕಾಲ ಪಂದ್ಯಾವಳಿ ಆಯೋಜನೆಯಾಗಿದ್ದು ರಾಜ್ಯದ 36 ತಂಡಗಳು ಪಾಲ್ಗೊಂಡಿವೆ. CIT ಕಾಲೇಜು ಹಾಗೂ ಪದವಿ ಪೂರ್ವ ಕಾಲೇಜಿನ ಒಟ್ಟು 3 ಮೈದಾನದಲ್ಲಿ ಪಂದ್ಯಾವಳಿ ನಡೆಸಲಾಗುತ್ತಿದೆ. ಈ ವರ್ಷ ಸ್ಟೇಟ್ ಲೆವೆಲ್ ಹಾಕಿ ಪಂದ್ಯಾಟ PU ದರ್ಜೆಯವರಿಗೆ ಏರ್ಪಾಡು ಮಾಡಬೇಕು ಅಂತ ಕೇಳಿಕೊಂಡಾಗ ನಾವು CIPUCನವರು ಮುಂದೆ ಬಂದು ಅದನ್ನು ಏರ್ಪಾಡು ಮಾಡಲಿಕ್ಕೆ ಮುಂದೆ ನಿಂತಿದ್ದೇವೆ. ಇನ್ನು ಈ ಟೂರ್ನಮೆಂಟ್ನಲ್ಲಿ